ಮಕ್ಕಳೆಂದರೆ ಸ್ವರ್ಗ, ಮಕ್ಕಳೆಂದರೆ ಹರುಷ, ಮಕ್ಕಳಿಲ್ಲದ ಮನೆಯೋ ಸೆರೆಮನೆಯೋ ಕಹಿ ನರಕ. ಮಕ್ಕಳಿದ್ದರೆ ಪ್ರೀತಿ, ಮಕ್ಕಳಿದ್ದರೆ ಭಕ್ತಿ, ಮಕ್ಕಳಿಂದಲೇ ಬದುಕು ಮುಗ್ಧತೆಯ ಸೆಲೆ ಸ್ಫೂರ್ತಿ. ದೇವರು ನೀಡಿದ ಬೆಳಕು ನೀವು ನಮ್ಮ ಮನೆಗಳಲ್ಲಿ, ಸಂಗೀತ ಬೇಡ ನೀವೇ ಸಾಕು ನಲಿದರೆ ಅಂಗಳಲ್ಲಿ. ಚಿಣ್ಣರ ನೀವು ಅರಳಲೇಬೇಕು ಬಣ್ಣದ ಬದುಕಲ್ಲಿ, ರೆಕ್ಕೆಯ ಬೆಚ್ಚಿ ಹಾರಲೇಬೇಕು ನೀಲ ಗಗನದಲ್ಲಿ. ಮಕ್ಕಳೆಂದರೆ ನಗುವು, ಮಕ್ಕಳಿದ್ದರೆ ಗೆಲುವು, ಮಕ್ಕಳಿಲ್ಲದ ಮನೆಯೋ ಕಾರ್ಗತ್ತಲೆಯಾಗವಿಯೋ. ಮಕ್ಕಳಿದ್ದರೆ ಜೀವ, ಮಕ್ಕಳಿದ್ದರೆ ಭಾವ, ಮಕ್ಕಳಿಲ್ಲದ ಬದುಕು ಬರಡು ಮರಳುಗಾಡು. ಮಕ್ಕಳಿಂದಲೇ ಕಲಿತೆವು ನಾವು ಪ್ರೀತಿ ಮುಗ್ಧತೆಯ, ದ್ವೇಷ ಸ್ವಾರ್ಥ ಅಸೂಯೆಯ ಕಾಣೆವು ಎಂದು. ನಿಮ್ಮ ರೂಪದಿ ನಮ್ಮ ಮನೆಯಲ್ಲಿ ದೇವರ ವಾಸ, ಮಡಿಲಲ್ಲಿ ನೀವು ಕುಳಿತರೆ ಅಲ್ಲಿ ದೇವರ ಸಹವಾಸ. ಮಕ್ಕಳಿದ್ದರೆ ಚಂದ, ಮಕ್ಕಳೇ ಸುಗಂಧ, ಮಕ್ಕಳಿದ್ದ ಮನೆಯೋ ಸ್ವರ್ಗದ ರಾಜ್ಯ. ಮಕ್ಕಳಿದ್ದರೆ ವಿನಯ, ಮಕ್ಕಳಿದ್ದರೆ ಅಭಯ, ಮಕ್ಕಳು ಒತ್ತರೆ ಸಾಕು ಅದುವೇ ಸಂಗೀತ ಸಾರ. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ. ಜ್ಞಾನದ ಗುಡಿಯು ನಮ್ಮಿ ಶಾಲೆ, ಅಜ್ಞಾನವ ಕಳೆವ ಜ್ಯೋತಿಯ ಮಾಲೆ. ಆರಾಧಿಸಿ ಆಲಾಪಿಸು ಶಾಲೆಗೆ ನಾ ಬರುವೆ, ಪಾಠದಲ್ಲೂ ನೋಡು ಆಟದಲ್ಲೂ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಎಷ್ಟು ಚಂದ ಐತೆ ಎಂತ ಅಂದ ಐತೆ ನಮ್ಮೂರ ಶಾಲೆ. ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನೂ ಸಹ ಸ್ವಾಗತಿಸಬೇಕು ಅಂದ್ಬಿಟ್ಟು ನಮ್ಮ ಶಾಲೆಯ ಶಿಕ್ಷಕರಾದಂಥ ಶ್ರೀಯುತ ಜಯರಾಮ್ ಸರ್ ಅವರನ್ನ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಈ ಒಂದು 26-27ನೇ ಸಾಲಿನ ಏನು ಶೈಕ್ಷಣಿಕ ವರ್ಷಾರಂಭದಲ್ಲಿ ನಮ್ಮ ಅವಿರತ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷವೂ ಸಹ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಇವತ್ತು ನಮ್ಮ KPS ಅಮೃತೂರು ಶಾಲೆಗೆ ಅವಿರತ ಸಂಸ್ಥೆಯ ಎಲ್ಲ ಉದ್ಯೋಗಿಗಳು ಸಹ ಬಂದು ನಮ್ಮ ಶಾಲೆಯಲ್ಲಿ ನಡೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸತೀಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಹಾಗೂ ಅಮೃತೂರು ಹೋಬಳಿಯ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಅಮೃತೂರು ಹೋಬಳಿಯ ಸಾರ್ವಜನಿಕರ ಪರವಾಗಿ, ಮಕ್ಕಳ ಪರವಾಗಿ, ಶಾಲಾ ಆಡಳಿತ ವರ್ಗದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸರ್. ಪ್ಲೀಸ್ ವೆಲ್ಕಮ್ ಸರ್. ಹಾಗೆಯೇ ಅದೇ ಅವಿರತ ಸಂಸ್ಥೆಯ ಶ್ರೀಯುತ ರವೀಂದ್ರ ಸರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಿದ್ದಾರೆ. ಶ್ರೀಯುತ ರವೀಂದ್ರ ಸರ್ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ ಸರ್. ಹಾಗೆ ಶ್ರೀಯುತ ನರೇಂದ್ರ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಎಲ್ಲ ಅಮೃತೂರು ಹೋಬಳಿಯ ಎಲ್ಲ ಶಾಲೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸರ್. ನೆಕ್ಸ್ಟ್ ಶ್ರಾವಂತಿ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ದಯವಿಟ್ಟು
ಶ್ರಾವಂತಿ ಮೇಡಮ್ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಮೇಡಮ್. ಹಾಗೆ ದಿವ್ಯಾ ಮೇಡಮ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ ಮೇಡಮ್. ನವೀನ್ ಸರ್, ನಂತರ ನವೀನ್ ಸರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ಹಾಗೆ ಸ್ವರಾ ಮೇಡಮ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಹರಿಪ್ರಿಯಾ ಮೇಡಮ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಿಶಾಖ ಮೇಡಮ್ ಸಹ ದಯವಿಟ್ಟು ಎದ್ದು ಒಂಚೂರು ಮಕ್ಕಳು ವಿಶ್ ಮಾಡ್ರೆ, ವಿಶಾಖ ಯಾರಂತ ಗೊತ್ತಾಗ್ಲಿ ನಮ್ಮ ಮಕ್ಕಳಿಗೆ. ಓಕೆ, ವಿಶಾಖ ಮೇಡಮ್ ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ ಮೇಡಮ್. ಹಾಗೆ ಮೋನಿಶ್ ಅಂತಕ್ಕಂಥವ್ರು ಸಹ ಹಾಜರಿದ್ದಾರೆ. ನಮ್ಮ ಮುಸ್ತಫಾ ಕ್ಯಾಮ್ರಾಮನ್ ಸಹ ಅವರು ಕ್ಯಾಮ್ರಾಮನ್ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶರತ್ ರವರು, ಈ ಒಂದು ಅವಿರತ ಸಂಸ್ಥೆಯ ಶರತ್ ಸರ್ ಅವರು ಸಹ ಬಂದಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸಾತ್ವಿಕ್ ಅಂತಕ್ಕಂಥ ಒಬ್ಬರು ಬಂದಿದ್ದಾರೆ, ಸಾತ್ವಿಕ್ ಸರ್ ಸಹ ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ನಮ್ಮ ಶಾಲೆಯ SDMC ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೋದಂಡರಾಮು ಸರ್ ಸಹ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ SDMCಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಕ್ರಿಯಾಶೀಲ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರದೀಪ್ ಸರ್ ಸಹ ಈ ಒಂದು ಸಭೆಗೆ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ KPS ಶಾಲೆಯ ಉತ್ತಮ ಪೋಷಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಯುತ ಪುಟ್ಟೇಗೌಡರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ KPS ಶಾಲೆಯ ಪ್ರಾಂಶುಪಾಲರು ಬರಬೇಕಾಗಿತ್ತು, ಅವರು ಬರುವ ನಿರೀಕ್ಷೆಯಲ್ಲಿ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜು ಜಿ ಸರ್ ಅವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ KPS ಶಾಲೆಯ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಆ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಮಕ್ಕಳನ್ನ ಶಿಸ್ತಿನಿಂದ ಕರ್ಕೊಂಡ್ಬಂದು ಆಶೀರ್ವಾದ ಮಾಡಿಸಿದ್ದಾರೆ, ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಗ್ರಾಮದ ಎಲ್ಲ ಪೋಷಕರು ಪೋಷಕ ವರ್ಗದವರು ಎಲ್ಲರೂ ಸಹ ಆಗಮಿಸಿದ್ದಾರೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಈ ಒಂದು ಸಭೆಗೆ ಒಂದು ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮುಖ್ಯವಾದ ರೂವಾರಿಗಳು, ಈ ಸಭೆಯ ಒಂದು ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಮಕ್ಕಳು ಸಹ ಬಹಳ ಸಾವಧಾನವಾಗಿ ಶಿಸ್ತಿನಿಂದ ನೋಟ್ ಪುಸ್ತಕಗಳನ್ನು ಪಡ್ಕೊಳ್ಳಿಕ್ಕೆ ಆಸೀನರಾಗಿದ್ದೀರಾ, ನಿಮಗೂ ಸಹ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಕ್ಕಳೇ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮ ವಹಿಸಿ, ನಿನ್ನೆಯಿಂದಲೂ ಸಹ ಬಹಳಷ್ಟು ಶ್ರಮ ವಹಿಸಿ ಎಲ್ಲ ನೋಟ್ ಪುಸ್ತಕಗಳನ್ನು ತಂದು ಅಲ್ಲಿ ಅಸೆಂಬಲ್ ಮಾಡಿ ಎಲ್ಲವನ್ನೂ ಸಹ ನಿರಂತರವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೊಮ್ಮೆ ಅವಿರತ ಸಂಸ್ಥೆಯ ಎಲ್ಲ ಸದಸ್ಯ ವರ್ಗಕ್ಕೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಓಕೆ, ಅಮೃತೂರು ಹೋಬಳಿಯ ಎಲ್ಲ ಶಾಲೆಗಳ ಮಕ್ಕಳಿಗೂ ಸಹ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಅವಿರತ ಸಂಸ್ಥೆ ವತಿಯಿಂದ ಕೊಡ್ತಕ್ಕಂಥ ನೋಟ್ ಬುಕ್ಸ್ನಲ್ಲಿ ವಿಶೇಷವಾಗಿ ಏನಾದರೂ ಒಂದು ಐತಿಹ್ಯ ಇರುತ್ತೆ, ಅದನ್ನು ಪುಸ್ತಕದ ಜೊತೆಗೆ ಅದನ್ನು ನೀವೆಲ್ಲ ಓದಬೇಕು. ಅದಕ್ಕೆ ಪೂರಕವಾಗಿ ಇನ್ನೂ ಸಹ ಹೆಚ್ಚಿನ ಒಂದು ಜ್ಞಾನವನ್ನು ಬೇರೆ ಪುಸ್ತಕಗಳನ್ನು ಓದೋದ್ರ ಮೂಲಕ ಪಡ್ಕೊಬೇಕು. ಮತ್ತು ಸಂಸ್ಥೆಯ ಒಂದು ಧ್ಯೇಯ ಮತ್ತು ಅವರು ಸುಮಾರು 50,000 ಮಕ್ಕಳಿಗೆ ಪ್ರತಿ ವರ್ಷ ನೋಟ್ ಪುಸ್ತಕನ ಕೊಡ್ತಕ್ಕಂಥದ್ದು ಬಹಳ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಆ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆಗೆ ಇಲಾಖೆಯ ಪರವಾಗಿ ಮತ್ತು ನಮ್ಮ ಶಾಲಾ ವತಿಯಿಂದ ಹೋಬಳಿ ಎಲ್ಲ ಶಿಕ್ಷಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ಶಾಲೆಯ ಇಂದ 1-2 ಮನವಿಗಳನ್ನು ಅವರಿಗೆ ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ನಾವು ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟ್ರು ನಮ್ಮ ಮಕ್ಕಳು ಈ ರೀತಿ ಬಿಸಿಲಲ್ಲೇ ಕೂತ್ಕೊಬೇಕು. ಯಾವ ಕಾರ್ಯಕ್ರಮ ಮಾಡಕ್ಕೆ ಹೊರಟ್ರು ಸಹ ಈ ರೀತಿ ಬಿಸಿಲಲ್ಲೇ ಕೂತ್ಕೋತಾ ಇದ್ದಾವೆ. ಅದಕ್ಕೋಸ್ಕರ ಊಟಕ್ಕೂ ಅಷ್ಟೇ, ಊಟ ಮಾಡಬೇಕಾದ್ರೂ ಅವಕ್ಕೆ ನೆರಳಿರ್ತಕ್ಕಂಥ ಜಾಗ ಇಲ್ಲ. ಹಾಗಾಗಿ ತಾವು ದಯಮಾಡಿ ನಿಮ್ಮ ಸಂಸ್ಥೆಯ ವತಿಯಿಂದ ನಮ್ಮ ಶಾಲೆಗೆ ಒಂದು ಭೋಜನಾಲಯವನ್ನು ಕಟ್ಟಿಸ್ಕೊಡ್ಬೇಕು ಅಂದ್ಬಿಟ್ಟು ಒಂದು ಮನವಿ ಪತ್ರವನ್ನು ರೆಡಿ ಮಾಡಿದ್ದೀನಿ. ಅದೇ ರೀತಿ 5, 6, 5, 4 ಮತ್ತು 3ನೇ ತರಗತಿ ಕೆಳವರ್ಗದ ತರಗತಿಗಳಿಗೆ
ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಸಹ ಮಾಡಿಕೊಡಬೇಕು ಅಂದ್ಬಿಟ್ಟು 2 ಮನವಿಗಳನ್ನು ಈ ಸಂದರ್ಭದಲ್ಲಿ ತಮಗೆ ಕೊಡ್ತಾ ಇದ್ದೀವಿ. ದಯಮಾಡಿ ಇದನ್ನು ನೀವು ಧನಾತ್ಮಕವಾಗಿ ಸ್ವೀಕರಿಸಿ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಮೇಲೆ ನೀವಿಲ್ಲಿ ಕೂತಿದ್ದೀರಾ, ನಿಮ್ಗೆ ಆಗಿದೆ ಇವಾಗ ಅನುಭವ. ದಟ್ ಎಕ್ಸ್ಪೀರಿಯನ್ಸ್ ವಿಲ್ ಮೋಟಿವೇಟ್ ಟು ಯು ಟು ಬಿಕಮ್ ದಿಸ್ ವರ್ಕ್. Therefore, I will request all ಅವಿರತ ಫ್ಯಾಕಲ್ಟೀಸ್ ಈ ಒಂದು ಕೆಲಸವನ್ನು ದಯಮಾಡಿ ನೀವು ಮನಸ್ಪೂರ್ವಕವಾಗಿ ಸ್ವೀಕರಿಸಿ ನಮ್ಮ ಶಾಲೆಗೆ ಮುಂದಿನ ಒಂದು ಕಾರ್ಯಕ್ರಮವನ್ನು ನೀವು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಭೋಜನಾಲಯದಲ್ಲೇ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನು ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥಿಸ್ಕೊಳ್ತಾ ಈ ಒಂದು ಮನವಿಯನ್ನು ನಮ್ಮ STMC ಅಧ್ಯಕ್ಷರು, ಸದಸ್ಯರು, ಪೋಷಕರು ಮತ್ತು ನಮ್ಮ ಶಿಕ್ಷಕರೆಲ್ಲರೂ ಸೇರಿ ನೀಡಬೇಕು ಅಂದ್ಬಿಟ್ಟು ಅವರಲ್ಲಿ ವಿನಂತಿಸ್ಕೊಡ್ತೇವೆ. ಸ್ವಾಗತ. ಈ ಒಂದು ಅವಿರತ ಸಂಸ್ಥೆ ವತಿಯಿಂದ ನೋಟ್ ಪುಸ್ತಕ ವಿತರಣಾ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ಆ ಸಂಸ್ಥೆ ವತಿಯಿಂದ ಯಾರಾದರೂ ಒಬ್ಬರು ಒಂದೆರಡು ಅನಿಸಿಕೆಗಳನ್ನು ಮತ್ತು ಅವರ ಉದ್ದೇಶವನ್ನು ತಿಳಿಸ್ಕೊಡ್ಬೇಕು ಅಂದ್ಬಿಟ್ಟು ಅವರಲ್ಲಿ ಕೇಳ್ಕೊಳ್ತೀನಿ. ಯಾರಾದರೂ ಒಬ್ಬರು ನಿಮ್ಮ ಸಂಸ್ಥೆಯ ಉದ್ದೇಶ, ಈ ಮಾಡ್ತಾ ಇರ್ತಕ್ಕಂಥ ಧ್ಯೇಯ, ಮುಂದೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ someone else. ಎಲ್ಲರಿಗೂ ನಮಸ್ಕಾರ. ತಿಂಡಿ ಆಯ್ತಾ ಎಲ್ಲಾರ್ದು? ತಿಂಡಿ ಕೊಡ್ಬೇಕಾ? ಎಲ್ಲರೂ ಒಂದು ಸ್ವಲ್ಪ ಜೋರ ಗುಡ್ ಮಾರ್ನಿಂಗ್ ಅನ್ನಿ ಎಲ್ಲರಿಗೂ. ಅವಿರತ ಅಂದರೆ ಸೊ ಪ್ರತಿ ಬಾರಿ ನಿರಂತರವಾಗಿ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಏನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಶುರುವಾಗಿದೆ 2007ರಲ್ಲಿ ಶುರುವಾಗಿದ್ದು. ಈಗಿನ ಒಂದು ಅಂಕಿ ಅಂಶಗಳು ನೋಡೋದಾದರೆ ಹೆಚ್ಚು ಕಡಿಮೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯನ್ನು ಇದು ವ್ಯಾಪಿಸಿದೆ. ಸೊ ಉದ್ದೇಶ ಒಂದೇ, ನಮ್ಮ ಹಳ್ಳಿ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋರು ಏನೇನು ಸರ್ಕಾರ ಸವಲತ್ತುಗಳು ಕೊಡುತ್ತೆ ಅದ್ರ ಹೊರತಾಗಿ ಸರ್ಕಾರ ಏನೇನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ಮಕ್ಕಳಿಗೆ ತಲುಪಿಸೋದು. ಇದರಿಂದ ಏನು ಉಪಯೋಗ ಆಗುತ್ತೆ? ನೋಟ್ಬುಕ್ಕಿಂದ ಏನೇನು ಮಾಡ್ತೀರಾ? ಬರೀತೀರಾ? ಡ್ರಾಯಿಂಗ್ ಮಾಡ್ತೀರಾ? ಡ್ರಾಯಿಂಗಲ್ಲಿ ಪೇಂಟಿಂಗ್ ಮಾಡ್ತೀರಾ? ಪೇಂಟಿಂಗ್ ಮಾಡೋದ್ರಿಂದ ಏನು ಅನ್ಸುತ್ತೆ ನಿಮಗೆ? ಹಿಂಗೆ ನೀವು ಸಣ್ಣ ಮಕ್ಕಳು, ಇವಾಗ ನಿಮ್ಮ ಒಂದು ಕಲ್ಪನಾ ಶಕ್ತಿಗೆ ಪಾರವೇ ಇಲ್ಲ. ಏನು ಯೋಚನೆ ಮಾಡ್ತೀರೋ ನೀವು ಅದಾಗ್ತೀರ. ಹೀಗೆ ಒಂದು ಮಾತಿದೆ, ಯು ಈಟ್ ವಾಟ್ ಯು ಬಿಕಮ್, ಯು ಥಿಂಕ್ ವಾಟ್ ಯು ಬಿಕಮ್, ಸೊ ಯು ಬಿಹೇವ್ ವಾಟ್ ಯು ಬಿಕಮ್. ಅಂದರೆ ನೀವೇನು ಯೋಚನೆ ಮಾಡ್ತೀರಾ ಅದು ಮುಂದೆ ಆಗ್ತೀರ. ನೀವು ಒಳ್ಳೆ ಊಟ ತಿಂಡಿ ಮಾಡಿದ್ರೆ ನಿಮ್ಮ ದೇಹ ಸದೃಢ ಆಗುತ್ತೆ, ನಿಮ್ಮ ಯೋಚನೆಗಳು ಸದೃಢ ಆಗುತ್ತೆ. ಹಾಗೆ ಸೊ ಅದೆಲ್ಲ ನಿಮಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮ್ಮ ಓದು ಬರಹ, ದಿನಚರಿಗಳು ಎಲ್ಲ ಅದನ್ನು ಒಳ್ಳೆಯ ರೀತಿ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಪೂರಕವಾಗಿ ಅವಿರತ ಏನು ಮಾಡ್ತಾ ಇದೆ ಅಂತ ಅಂದರೆ, ನಿಮಗೆ ನಿಮ್ಮ ಒಂದು ಶಾಲೆಯಲ್ಲಿರೋ ರುಟೀನ್ ಅಥವಾ ಶಾಲೆಯಲ್ಲಿರೋ ಸಾಮಗ್ರಿಗಳು ಏನೇನಿದೆ ಅಥವಾ ಬರೆಯೋದಕ್ಕೆ ಓದೋದಕ್ಕೆ ಏನೇನು ವ್ಯವಸ್ಥೆಗಳು ಈಗ ಸರ್ಕಾರದಿಂದ ಬರ್ತಾ ಇಲ್ಲ ಅದನ್ನು ಸರ್ಕಾರದ ಜೊತೆ ಕೈ ಜೋಡಿಸಿ, ಹಾಗೆ ಯಾರೋ CSR ಅಂತ ಹೇಳ್ತೀವಿ, ಅಂದರೆ NGOಗಳ ಜೊತೆ ಕೈಗೂಡಿಸೋ ಒಂದು ಕಂಪನಿಗಳ ಜೊತೆ ಫಂಡಿಂಗ್ಸ್ನೆಲ್ಲ ತಗೊಂಡ್ಬಂದು ನಿಮಗೆ ತಲುಪಿಸ್ತಾರೆ. ಸೊ ಹೆಂಗೆ ಅಂತಂದರೆ ಈ ನೋಟ್ ಮುಖಾಂತರ ಈ ಒಂದು ಕಾರ್ಯಕ್ರಮ ಇವತ್ತು ಎವರ್ ಪ್ಯೂರ್ ಅನ್ನೋ ಒಂದು ಸಂಸ್ಥೆ ಅವಿರತ ಜೊತೆ ಕೈ ಜೋಡಿಸಿ ನಿಮಗೆಲ್ಲ ನೋಟ್ಬುಕ್ ತಲುಪಿಸೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇಲ್ಲಿ ನಮ್ಮ ಸತೀಶ್ ಗೌಡರು ಇಲ್ಲಿ ಸುತ್ತಮುತ್ತನೇ ಹುಟ್ಟು ಬೆಳೆದವರು. ಸೊ ಹಾಗಾಗಿ
ಇಲ್ಲಿ ಒಂದು ವಾಪಸ್ ಬೆಳೆದು ಬಂದ ದಾರಿಯನ್ನು ಯಾವತ್ತೂ ಮಾಡ್ತಿಲ್ಲ. ಹೇಗೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಸುತ್ತಮುತ್ತ ಇರೋ ಮಕ್ಕಳುಗಳಿಗೆ ಸಹಾಯ ಆಗಲಿ, ಅವರು ಎಲ್ಲರೂ ಸ್ವಂತವಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಉಜ್ವಲ ಭವಿಷ್ಯ ಕಾಣಲಿ ಅನ್ನೋ ಉದ್ದೇಶದಿಂದ ಅವರ ಕೈ ಒಬ್ಬ ಇಬ್ಬರಿಂದ ಶುರುವಾಗಿದ್ದ ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. 10-20 ಶಾಲೆಗಳನ್ನು ತಲುಪಿಸ್ತಾ ಇದ್ದಿದ್ದು ಒಂದು ಈ ಕಾರ್ಯಕ್ರಮ ಹೆಚ್ಚು ಕಡಿಮೆ ಇವತ್ತು 500ಕ್ಕೂ ಹೆಚ್ಚು ಶಾಲೆಗಳನ್ನ ತಲುಪಿದೆ. ಸೊ 500ಕ್ಕೂ ಹೆಚ್ಚು ಶಾಲೆ ಅಂತ ಅಂದರೆ ಒಂದು ಶಾಲೆಯಲ್ಲಿ 100 ಮಕ್ಕಳು ಅಂತಂದ್ರೂ 50,000 ಮಕ್ಕಳು ಇದರ ಫಲಾನುಭವಿಗಳಾಗಿದ್ದಾರೆ. ಇದೆಲ್ಲ ಉದ್ದೇಶ ಒಂದೇ, ನಮ್ಮ ಕಡೆಯಿಂದ ನಾವು ಏನೇನು ಸಹಾಯ ಮಾಡೋಕ್ಕಾಗುತ್ತೆ ಮಾಡ್ತೀವಿ. ಇದನ್ನು ಉಪಯೋಗಿಸ್ಕೊಂಡು ನೀವು ಉಜ್ವಲವಾದ ಭವಿಷ್ಯಗಳು, ನಿಮ್ಮ ಗುರುಗಳಿಗೆ ಗೌರವ ಕೊಡಿ, ಚೆನ್ನಾಗಿ ಕಲಿಯಿರಿ, ಚೆನ್ನಾಗಿ ಬೆಳೆಯಿರಿ, ಚೆನ್ನಾಗಿ ಆಟ ಆಡಿ, ಒಳ್ಳೆ ಯೋಚನೆಗಳು ಮಾಡಿ, ಒಳ್ಳೆ ಊಟ ತಿಂಡಿಗಳನ್ನ ತಿನ್ನಿ. ಹಾಗೆ ಸುತ್ತಮುತ್ತಲಿನ ಪರಿಸರಗಳನ್ನ ಸೊ ನೀವು ಪರಿಚಯ ಮಾಡ್ತೀವಿ. ಸುತ್ತಮುತ್ತ ಇರೋ 2 ಗುಡ್ಡ ಬೆಟ್ಟಗಳ ಬಗ್ಗೆ ಹೇಳ್ತಾರೆ ಯಾರಾದರೂ? ಯಾವ್ದಾದ್ರು 1-2 ಗುಡ್ಡ ಬೆಟ್ಟಗಳ ಹೆಸರು ಹೇಳಿ ನೋಡೋಣ. ಹುಲಿಯೂರು ದುರ್ಗ, ಚಿತ್ರದುರ್ಗ ಕೇಳಿದಿರಾ? ಅದನ್ನ ಸ್ಥಾಪಿಸಿದ ಯಾರು? ಸ್ಥಾಪನೆ ಗುಡ್ಡ ಇತ್ತು ಮುಂಚೆನೆ, ಮೇಲ್ಗಡೆ ಎಲ್ಲ ಕೋಟೆ ಎಲ್ಲ ಕಟ್ಟಿದ್ದಾರೆ. ಕರೆಕ್ಟ್. ಹೋದ್ಸಲ ಬುಕ್ ಕೊಟ್ಟಾಗ ನಮ್ಮ ರಾಜ್ಯದ ಒಂದು ಹಿಸ್ಟ್ರಿ, ಇತಿಹಾಸದಲ್ಲಿ ಬಂದಿರೋ ರಾಜರುಗಳ ಹೆಸರು ಅದೆಲ್ಲ ಕೊಟ್ಟಿತ್ತು. ಸೊ ಅದೇ ವಿಚಾರವಾಗಿ ಯೋಚನೆ ಮಾಡಿದ್ರೆ ಕೆಂಪೇಗೌಡರು ಒಂದು ಇಲ್ಲಿ ಸುತ್ತಮುತ್ತ ಮಾಡಿರೋ ಅಂತ ಅವ್ರು ಇದ್ದಾಗ ಮಾಡಿರೋಂಥ ಕಾರ್ಯಕ್ರಮಗಳಾಗಿರ್ಬೋದು, ಅವ್ರು ಇದ್ದಾಗ ಮಾಡಿರೋಂತಹ ಒಂದು ಡೆವಲಪ್ಮೆಂಟ್ಗಳಾಗಿರ್ಬೋದು ಈಗಲೂ ನಮ್ಮ ಕಣ್ಮುಂದೆ ಇದೆ. ಸೊ ಅವರೆಲ್ಲ ಸಮಾಜಕ್ಕೆ ಅಥವಾ ಅವಾಗಿನ ಇದ್ದ ರಾಜ್ಯಗಳಿಗೆ ಮತ್ತು ರಾಜ್ಯದಲ್ಲಿರೋ ಜನಗಳಿಗೆ ಏನೇನು ಮಾಡಿದ್ದಾರೆ, ಅವರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ, ಅವರುಗಳನ್ನೆಲ್ಲ ನೆನಪಿಸ್ಕೊಳ್ತಾ ಅದೇ ರೀತಿ ಹೋದ ವರ್ಷ ನಾವು ರಾಜರುಗಳದ್ದು ಒಂದು ಬುಕ್ಕಲ್ಲಿ ಹಿಂದೆ ಒಂದು ರಾಜ ಮತ್ತು ಆ ರಾಜ ಮಾಡಿರುವಂಥ ಒಳ್ಳೆ ಕೆಲಸಗಳ ಬಗ್ಗೆ ಕೊಟ್ಟಿದ್ವಿ. ಈ ಸಲ ನಮ್ಮ ಕರ್ನಾಟಕದಲ್ಲಿರೋ ರಾಣಿಯರು, ಸೊ ರಾಣಿಯರ ಬಗ್ಗೆ ಈ ಪುಸ್ತಕದಲ್ಲಿ ಕೊಡಲಾಗಿದೆ. ಹಾಗೇನೆ ಸೊ ಈ ಪುಸ್ತಕದಲ್ಲಿ ಬರೆಯೋದಕ್ಕೂ ಜೊತೆಗೆ ಸುತ್ತಮುತ್ತ ಏನೇನಿದೆ, ಬುಕ್ಕಲ್ಲಿ ಏನೇನಿದೆ, ಬುಕ್ಕಲ್ಲಿ ಒಂದು ರಾಣಿಯರು ಅಥವಾ ರಾಜವಂಶಸ್ಥರು ಅಥವಾ ರಾಜ್ಯಗಳ ಬಗ್ಗೆ ಏನೇನು ಕೊಟ್ಟಿದೆ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಹಾಗೆ ಸುತ್ತಮುತ್ತ ಇರೋ ಜಾಗಗಳನ್ನೆಲ್ಲ ರಜಾ ಇದ್ದಾಗ ಹೋಗಿ ಬೆಟ್ಟ ಎಲ್ಲ ಹತ್ತಿ ದೊಡ್ಡವ್ರ ಜೊತೆ ಹೋಗಿ ಬನ್ನಿ, ಆಯಿತಾ? ಸೊ ನಾನು ಜಾಸ್ತಿ ಮಾತಾಡೋದು ಏನಿಲ್ಲ. ಸೊ ಇದ್ರ ಮುಖಾಂತರ ನಾನು ಸ್ಪೀಚ್ ಎಂಡ್ ಮಾಡಿ. ಇನ್ನೊಂದ್ಸರಿ ಹೇಳಿ. ಕೈ ಇಟ್ಬೇಡಿ, ಬರೀ ಬಾಯಲ್ಲಿ ಹೇಳಿ. ಕೈ ಇಟ್ಬೇಡಿ, ಬುಕ್ ಇಟ್ಕೊಳ್ಳಿ ನೀಟಾಗಿ, ಬಾಯಲ್ಲಷ್ಟೇ ಹೇಳಿ. ರೆಡಿ? 1, 2, 3 ಸ್ಟಾರ್ಟ್. ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ರ್ಯಾಪರ್ ಹಾಕೊಂಡು